ಸ್ಲೋವಾಕಿಯಾ ದೇಶ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ರಾಷ್ಟ್ರ ಗೌರವವನ್ನು ಕೊಟ್ಟು ಭಾರತಕ್ಕೆ ವಿಶೇಷ ಮಾನ್ಯತೆಯನ್ನು ಕೊಟ್ಟಿದೆ. ಸ್ಲೋವಾಕಿಯಾ ರಾಜಧಾನಿ ಬ್ರಾಟಿಸ್ಲಾವಾ ಭೇಟಿಯ ವೇಳೆ ಪ್ರಧಾನಿ ಮೋದಿ ಅವರಿಗೆ ಆ ದೇಶದ ಅತಿದೊಡ್ಡ ನಾಗರಿಕ ಮತ್ತು ಮಿಲಿಟರಿ ಗೌರವವಾಗಿರೋ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅಂದರೆ ಪ್ರಥಮ ದರ್ಜೆಯ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಇದು ವಿದೇಶಿ ನಾಗರಿಕರಿಗೆ ನೀಡಲಾಗುವ ವಿಶೇಷ ಗೌರವವಾಗಿದ್ದು ಭಾರತದ ದೃಷ್ಟಿಯಲ್ಲಿ ಇದು ಮಹತ್ವದ ರಾಜತಾಂತ್ರಿಕ ಸಾಧನೆ ಅಂತ ಬಣ್ಣಿಸಲಾಗ್ತಿದೆ. ಈ ಗೌರವ ಪ್ರಧಾನಿ ಮೋದಿಯವರಿಗೆ ವಿದೇಶಗಳಿಂದ ದೊರಕ್ತಾ ಇರೋ 33ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ ಮೇಲೆ ಮೋದಿಯವರು ಸ್ಲೋವಾಕಿಯಾದ ಜನರು ಹಾಗೆ ಸರ್ಕಾರಕ್ಕೆ ತಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸಲ್ಲಿಸಿರೋ ಈ ಗೌರವ ಕೇವಲ ತಮ್ಮ ವೈಯಕ್ತಿಕ ಸಾಧನೆಗೆ ಮಾತ್ರ ಅಲ್ಲ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ಆಳವಾದ ಸ್ನೇಹ ಮತ್ತು ಸಹಕಾರಕ್ಕೆ ಸೇರಿದ್ದು ಅಂತ ತಿಳಿಸಿದ್ದಾರೆ. ಇದು ಅವರ ಬಲವಾದ ಜಾಗತಿಕ ರಾಜತಾಂತ್ರಿಕತೆಯ ಯಶಸ್ಸನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ನಲ್ಲಿ ಇದ್ರ ಬಗ್ಗೆ ಅಭಿಪ್ರಾಯ ಶೇರ್ ಮಾಡಿದ್ದಾರೆ ಮೋದಿಯವರು. ಇಂದು ಸಂಜೆ ಬ್ರಾಟಿಸ್ಲಾವಾದಲ್ಲಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಸ್ವೀಕರಿಸುವುದಕ್ಕೆ ನನಗೆ ಗೌರವವಾಗಿದೆ. ಈ ಗೌರವಕ್ಕಾಗಿ ಸ್ಲೋವಾಕಿಯಾದ ಜನರು ಮತ್ತು ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದು ಭಾರತದ 1.4 ಬಿಲಿಯನ್ ಜನರಿಗೆ ಸೇರಿದ್ದು. ಈ ಪ್ರಶಸ್ತಿಯನ್ನ ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ಶಾಶ್ವತ ಸ್ನೇಹಕ್ಕೆ ಅರ್ಪಿಸ್ತೀನಿ ಅಂತಾನೂ ಬರ್ಕೊಂಡಿದ್ದಾರೆ. ಸ್ಲೋವಾಕಿಯಾ ಪ್ರವಾಸ ಮೋದಿಯವರ ಯುರೋಪ್ ಪ್ರವಾಸದ ಒಂದು ಭಾಗ ಆಗಿದ್ದು ಭಾರತದ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ಭೇಟಿ ಕೊಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಈ ಭೇಟಿ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ತಾಂತ್ರಿಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸೋ ಅವಕಾಶವಾಗಿ ಪರಿಣಮಿಸಿದೆ. I hereby request Prime Minister Mr. Modi to accept the declaration from the hands of the President of the Slovak Republic. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.